RSS ಅನ್ನುವಂಥದ್ದು ಈ ದೇಶದ ಪುನರುತ್ಥಾನಕ್ಕೋಸ್ಕರ, ಈ ದೇಶದ ಪರಮ ವೈಭವಕ್ಕೋಸ್ಕರ, ಈ ದೇಶದ ಜನರೇ ಒಂದು ಸಾಂಸ್ಕೃತಿಕ ಆಂದೋಲನದ ಭಾಗವಾಗಿ ದೇಶಕ್ಕೋಸ್ಕರ ಕೆಲಸ ಮಾಡತಕ್ಕಂಥ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ ಶುರುವಾಗಿ ಇದೀಗ ವಿಜಯದಶಮಿಗೆ 100ನೇ ವರ್ಷ ಆಗ್ತಾ ಇದೆ. 1925ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪ್ರಾರಂಭ ಆಯಿತು. ಆಗ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿಯಲ್ಲಿದ್ದಂತಹ ಒಬ್ಬ ಕಾಂಗ್ರೆಸ್ ನೇತಾರ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಲೋಚನೆಯನ್ನ ಅವರ ಜೊತೆಗೆ ಇದ್ದ 17 ಸಹವರ್ತಿಗಳೊಂದಿಗೆ ಮಾತನಾಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಲೋಚನೆಯನ್ನ ಮುಂದಿಟ್ಟರು. ಅವರೆಲ್ಲರ ಸಹಮತ, ಅವರೆಲ್ಲರ ಸಲಹೆ ಆಧಾರದ ಮೇಲೆ ಅವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು. 1925ನೇ ಇಸ್ವಿಯ ಸೆಪ್ಟೆಂಬರ್ 27 ಅಂದರೆ ಅವತ್ತಿನ ವಿಜಯದಶಮಿ ದಿನ ಸಂಘ ಪ್ರಾರಂಭ ಆಯಿತು. ಈ ವರ್ಷದ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷವನ್ನ ಪೂರೈಸುತ್ತೆ. ಅವತ್ತು ಪ್ರಾರಂಭ ಮಾಡಿದಾಗ ಸ್ವಾತಂತ್ರ್ಯ ಸಂಗ್ರಾಮದ ಮಂಚೂಣಿಯಲ್ಲಿದ್ದಂತಹ ಒಬ್ಬ ಕಾಂಗ್ರೆಸ್ ನೇತಾರ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್ ಅವರು ಸುಮಾರು 17 ಮಂದಿ ಸಮಾನ ಮನಸ್ಕ ಅವರ ಸಹವರ್ತಿಗಳೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಲೋಚನೆಯನ್ನ ಅವರ ಜೊತೆ ಹಂಚಿಕೊಂಡ್ರು. ಅವರಿಗೆಲ್ಲರಿಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರೀತಿಯ ಒಂದು ಸಾಮಾಜಿಕ ಸಾಂಸ್ಕೃತಿಕ ಆಂದೋಲನ ಈ ದೇಶದಲ್ಲಿ ಬರಬೇಕು. ಬ್ರಿಟಿಷರನ್ನ ಈ ದೇಶದಿಂದ ಓಡಿಸುವಂಥದ್ದು, ಅವರು ಈ ದೇಶವನ್ನ ಬಿಟ್ಟು ಹೋಗುವಂಥದ್ದು ಒಂದು ಭಾಗ. ಅದಾದ ನಂತರ ಭಾರತವನ್ನ ಈ ದೇಶವಾಸಿಗಳು ಭಾರತೀಯರೇ ತಮ್ಮ ಒಂದು ಸಾಮಾಜಿಕ ಸಾಂಸ್ಕೃತಿಕ ಕಳಕಳಿಯ ಮೂಲಕ ಪರಮ ವೈಭವಕ್ಕೆ ಕೊಂಡು ಹೋಗಬೇಕು ಅನ್ನೋ ಒಂದು ಸೋಷಿಯೋ ಕಲ್ಚರಲ್ ಮೂವ್ಮೆಂಟ್, ಒಂದು ಆಂದೋಲನವನ್ನ ಪ್ರಾರಂಭ ಮಾಡಿದರು. ಸಂಘ ಪ್ರಾರಂಭ ಮಾಡಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, RSS ಆ ರೀತಿಯ ಹೆಸರುಗಳು ಕೂಡ ಇದಕ್ಕೆ ಇರಲಿಲ್ಲ. ಆ ಹೆಸರು ಬಂದದ್ದೇ 1926ನೇ ಇಸ್ವಿಯ ಏಪ್ರಿಲ್ ತಿಂಗಳಲ್ಲಿ ಬಂತು. ಹೀಗೆ ನಿಧಾನಕ್ಕೆ ಸಂಘದ ಯೋಚನೆಗಳು, ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಮಹಾರಾಷ್ಟ್ರದ ನಾಗ್ಪುರದಿಂದ ಪ್ರಾರಂಭಗೊಂಡ ಸಂಘ ಯಾತ್ರೆ ಕ್ರಮೇಣ ನಾಗ್ಪುರದ ಪಕ್ಕದ ಕೆಲವೊಂದು ಊರುಗಳು, ನಾಸಿಕ್, ವಾರ್ಧಾ, ಮುಂಬೈ, ಪುಣೆ ಮುಂತಾದ ನಗರಗಳು, ನಂತರ ಬೇರೆ ಬೇರೆ ಪ್ರಾಂತಗಳಿಗೆ RSS ವಿಸ್ತಾರ ಆಗ್ತಾ ಹೋಯಿತು. ಇವತ್ತು ಇಡೀ ದೇಶದಲ್ಲಿ ಸುಮಾರು 83,000 ಕಡೆಗಳಲ್ಲಿ ಸಂಘದ ದಿನನಿತ್ಯದ ಗ್ಯಾದರಿಂಗ್ ಶಾಖೆಗಳು ನಡೀತಾ ಇದೆ. ಸುಮಾರು 32,000ಕ್ಕೂ ಹೆಚ್ಚು ಕಡೆಗಳಲ್ಲಿ ವಾರಕ್ಕೊಮ್ಮೆ ನಾವು ಸೇರ್ತೀವಿ, ಅದನ್ನು ಮಿಲನ್ ಅಂತ ಕರಿತೀವಿ. ಸುಮಾರು 12,000 ಕಡೆಗಳಲ್ಲಿ ತಿಂಗಳಿಗೆ ಒಮ್ಮೆ RSSನ ಒಂದು ಮಂತ್ಲಿ ಗ್ಯಾದರಿಂಗ್ ಆಗುತ್ತೆ. ಇದೆಲ್ಲ ಸೇರಿದ್ರೆ 1 ಲಕ್ಷಕ್ಕೂ ಮಿಕ್ಕ ಕಡೆಗಳಲ್ಲಿ ಇಡೀ ಭಾರತದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ. ದೇಶದ ಹೊರಗಡೆ ಕೂಡ 53 ದೇಶಗಳಲ್ಲಿ RSSನ ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ಹೀಗಾಗಿ ಪ್ರಾರಂಭದಿಂದ ಇದುವರೆಗೆ ಕಳೆದ 100 ವರ್ಷಗಳಲ್ಲಿ RSS ತನ್ನ ಚಟುವಟಿಕೆಗಳನ್ನು ವಿಸ್ತೃತಗೊಳಿಸ್ತಾ ಸಮಾಜದ ಎಲ್ಲ ವರ್ಗದ ಜನರನ್ನ ತನ್ನ ಚಟುವಟಿಕೆ ಭಾಗವನ್ನಾಗಿ ಮಾಡ್ತಾ ವಿಸ್ತೃತವಾಗಿ ಬೆಳೆದು ನಿಂತಿದೆ. ಸಮಾಜದ ಸ್ವೀಕೃತಿ ಕೂಡ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ದೊರೆತಿದೆ.